ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. KEA ಡಿಪಾರ್ಟ್ಮೆಂಟ್ 8 ಇಲಾಖೆಗೆ ಸಂಬಂಧಿಸಿದಂಥ ನೋಟಿಫಿಕೇಷನ್ ಆಗೈತಲ್ರಿ 2025 ಈ ವರ್ಷದ್ದು. ಅದರೊಳಗೆ SDA FDAಗೆ ಸಂಬಂಧಿಸಿದಂಥ ಕಮ್ಯುನಿಕೇಷನ್ ಪೇಪರ್ ಒಳಗೆ ಬರುವಂತಹ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕನ್ನಡದವು 10 ಕ್ವಶನ್ಗಳನ್ನು ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ತಗೊಂಡು ಡಿಸ್ಕಸ್ ಮಾಡಾಕತ್ತೇನೆ ರೀ ನಿಮ್ಮ ಜೊತೆ. ಇದು 2021 ಪ್ರಶ್ನೆ ಪತ್ರಿಕೆ ಸಂವಹನ ಸೇಮ್ ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್. ಇದ್ರೊಳಗೆ ನಾನು 10 ಕ್ವಶನ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಾಕತ್ತೇನೆ ರೀ. ನೋಡಿರಿ, ಸಾಮಾನ್ಯ ಕನ್ನಡ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿಬಂದಿದೆ. ಯಾವ ವಚನಕಾರರು ಅಂತ ಕೇಳ್ತಾರ. ಅಲ್ಲಮಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಐದಕ್ಕಿ ಲಕ್ಕಮ್ಮ. ಇದರ ಆನ್ಸರ್ ಬಂದ್ಬಿಟ್ಟು ಅಕ್ಕ ಮಹಾದೇವಿ ರೀ. ಅಕ್ಕ ಮಹಾದೇವಿಯ ಒಂದು ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ನೋಡ್ರಿ. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ. ಅಲ್ಲಮಪ್ರಭುರವರ ಅಂಕಿತನಾಮ ಗುಹೇಶ್ವರ. ಐದಕ್ಕಿ ಲಕ್ಕಮ್ಮ ಯಾವುದು ವಚನಕಾರರ ಐದಕ್ಕಿ ಲಕ್ಕಮ್ಮ ಅದಲ್ಲ, ಇವ್ರ ಅಂಕಿತನಾಮ ಯಾವುದಂತ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್, ತುಪ್ಪಳದಂತೆ. ಇದನ್ನು ಬಿಡಿಸಿದಾಗ ಆಗುವ ಸಂಧಿ ತುಪ್ಪಳದಂತೆ. ಆದೇಶ ಸಂಧಿ, ಯಕಾರಾಗಮ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ. ನೋಡ್ರಿ, ತುಪ್ಪಳ ಪ್ಲಸ್ ಅಂತೆ ಇದ್ರೊಳಗೆ ಯಾವ್ದು ಹೋಗುತ್ತೆ ರೀ? ದ ಏನಾಗುತ್ತಾ? ಲೋಪ ಆಗುತ್ತಾ. ಆದ್ದರಿಂದ ಇದನ್ನೇನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್, ವೀರಗಾಸೆ. ವೀರಗಾಸೆ ಸಂಪ್ರದಾಯಕ್ಕೆ ಸೇರಿದ ನೃತ್ಯ. ಶೈವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ಬೀರೇಶ್ವರ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ. ವೀರಗಾಸೆ ಎನ್ನುವ ಒಂದು ನೃತ್ಯ ಯಾವ ಸಂಪ್ರದಾಯಕ್ಕೆ ಸೇರೈತೆ ಅಂದ್ರೆ ಶೈವ ಸಂಪ್ರದಾಯಕ್ಕೆ ಸೇರೈತ್ರಿ ಫ್ರೆಂಡ್ಸ್. ನೆಕ್ಸ್ಟ್, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸ ಎನ್ನುವರು. ಎರಡು ನಾಮಪದಗಳು ಇರಬೇಕು ರೀ. ಎರಡು ನಾಮಪದಗಳು ಇರಬೇಕು. ಅವು ಎರಡೂ ಸೇರಿ ಸಮಾಸವಾದಾಗ ಉತ್ತರದ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನೇನಂತ ಕರಿತೀವಿ ನಾವು? ತತ್ಪುರುಷ ಸಮಾಸ ಅಂತ ಕರಿತೀವಿ. ತತ್ಪುರುಷ ಸಮಾಸ. ಇದು ಅಂಶ ಸಮಾಸ. ಫಾರ್ ಎಕ್ಸಾಂಪಲ್ ಏನಂದ್ರೆ ಮುಂಗೈ. ಮುಂಗೈ ಮುಂದೆ ಪ್ಲಸ್ ಕೈ, ಮುಂಗೈ. ಅಂಶಗಳಿಂದ ಸೇರಿರ್ಬೇಕ್ರಿ. ಅದಕ್ಕೆ ಏನಂತ ಕರಿತೀವಿ? ಅಂಶಿ ಸಮಾಸ ಅಂತೇಳಿ. ಇಂಗಾಲು, ಹಿಂದಿನ ಪ್ಲಸ್ ಕಾಲು, ಹಿಂಗಾಲು. ಗಮಕ ಸಮಾಸ. ಗಮಕ ಸಮಾಸ ಅಂದ್ರೆ ಆ ಅದು ಇದು ಅಂತ ಏನು ಬಂದಿರಬೇಕು ಅವುಗಳಿಗೆ ಏನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಕ್ರಿಯಾ ಸಮಾಸ. ಕ್ರಿಯೆಗಳಿಂದ ಸೇರಿದ್ರೆ ಇದನ್ನು ಏನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ ನೋಡ್ರಿ. ಫಾರ್ ಕ್ರಿಯೆ ಅಂದ್ರೆ ಕೆಲಸ ನಡೀತಾ ಇರಬೇಕು, ಅದಕ್ಕೆ ಕ್ರಿಯಾ ಸಮಾಸ. ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮ್ಮಾನ ನೀಡಿದ ರಾಜ್ಯ. ಎಂ ಗೋಪಾಲಕೃಷ್ಣ ಅಡಿಗರು ಬರ್ತಾರಲ್ಲ, ಅವರಿಗೆ ಕಬೀರ್ ಸಮ್ಮಾನ ನೀಡಿದ ರಾಜ್ಯ ಯಾವುದಂದ್ರೆ ಅದು ಮಧ್ಯಪ್ರದೇಶ ಫ್ರೆಂಡ್ಸ್. ಪಂಡಿತವಕ್ಕಿ ಎಂದರೆ ಪಂಡಿತವಕ್ಕಿ. ಪಂಡಿತ ಅಂದ್ರೆ ಜಾಣತನ, ಬುದ್ಧಿವಂತಿಕೆ, ಪಾಂಡಿತ್ಯ ಹೊಂದಿರೋದವರು. ಇಲ್ಲೇ ಪಂಡಿತವಕ್ಕಿ ಪಾಂಡಿತ್ಯ ಹೊಂದಿರುವಂಥ ಹಕ್ಕಿ, ಬುದ್ಧಿವಂತಿಕೆಯ ಹಕ್ಕಿ, ಜಾಣತನದ ಹಕ್ಕಿ ಅಂತ ಅಂದ್ರೆ ಏನು, ಯಾವುದು ಅಂತ ಕೇಳಾಕತ್ತಾರೆ. ಇಲ್ಲಿ ಗಿಳಿ ರೀ. ಅಂದ್ರೆ ಈ ಗಿಳಿಯನ್ನು ನಾವೇನು ಮಾಡ್ತೀವಿ? ಪಾಂಡಿತ್ಯ ಶಾಸ್ತ್ರದೊಳಗೆ ಕರೀತಾರೆ ನೋಡ್ರಿ. ಬಾ ಗಿಣಿ ರಾಮ, ಇವರ ಒಂದು ಭವಿಷ್ಯ ಹೇಳು, ಇವರಿಗೆ ರಿಲೇಟೆಡ್ ಆದಂಥ ಒಂದು ಕಾರ್ಡ್ ತೆಗೆದುಕೊಡು ಅಂತಂದು ಗಿಣಿ ಶಾಸ್ತ್ರದವ್ರು ಕರೀತಾರಲ್ಲ. ಸೊ ಹಂಗಾಗಿ ಗಿಳಿ ಬರ್ತೈತೆ ರೀ ಇಲ್ಲಿ.
ನೆಕ್ಸ್ಟ್ ನೋಡಿರಿ 7th ಒಂದು ಕ್ವಶನ್. ಹಳೆಗನ್ನಡದ ಇವರಂ ಈ ಪದದ ವಿಭಕ್ತಿಗಳು ಕನ್ನಡನೂ ಗೊತ್ತಿರ್ಬೇಕು ನಿಮಗೆ. 8 ವಿಭಕ್ತಿ ಪ್ರತ್ಯಯಗಳು ಬರ್ತಾವೆ. ಅದರೊಳಗೆ ಕನ್ನಡ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು, ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು. ನೋಡ್ರಿ ಇಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಕೇಳಾಕತ್ತಾರ. ಹಳೆಗನ್ನಡದ ಇವರಂ ಈ ಪದದ ವಿಭಕ್ತಿ ಸಪ್ತಮಿ, ಪ್ರಥಮ, ದ್ವಿತೀಯ, ಪಂಚಮಿ. ನೋಡ್ರಿ ಸಪ್ತಮಿ ಅಲ್ಲಿ ಬರ್ತೈತಿ, ಪ್ರಥಮ ಓ ಬರ್ತೈತಿ, ದ್ವಿತೀಯ ಅನ್ನು ಬರ್ತೈತಿ, ಪಂಚಮಿ ದೆಸೆಯಿಂದ ಬರ್ತೈತಿ. ಇಲ್ಲಿ ರಂ ಇರುವಂ ಇವರಂ ಮ ಇಲ್ಲಿ ಏನಾಗತ್ತಂದ್ರೆ ಹಳೆಗನ್ನಡದು ದ್ವಿತೀಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಕೊಂದನು ಕ್ರಿಯಾಪದದ ಮೂಲ ರೂಪ ಕೊಲ್ಲು. ಮಾಡಿದನು ಕ್ರಿಯಾಪದದ ಮೂಲ ರೂಪ ಮಾಡು. ಓಡಿದನು ಕ್ರಿಯಾಪದದ ಮೂಲ ರೂಪ ಓಡು. ಈ ರೀತಿ ಮೂಲ ರೂಪಗಳು ಬರ್ತಾವೆ. ಇವು ಇಂಪಾರ್ಟೆಂಟ್ ಆಗ್ತೈತ್ರಿ. ಮನೆಗೋದ್ರೆ ಮಜ್ಜಿಗೆ ಕೊಡದವಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ. ಗಾದೆ ಪದ ನೋಡ್ರಿ, ಇದು ಗಾದೆ ಮಾತು. ಮನೆಗೋದ್ರೆ ಮಜ್ಜಿಗೆ ಕೊಡದವಳು ಹೇಳಿ ಕಳಿಸಿದ್ರೆ ಹಾಲು ಕೊಟ್ಟಾಳ. ಹಾಲು ರೀ, ಮೊಸರು ಬರಲ್ಲ, ಅಲ್ಲಿ ಬೆಣ್ಣೆ ಬರಲ್ಲ, ತುಪ್ಪನೂ ಬರಲ್ಲ. ಎರಕ ಪದದ ಅರ್ಥ. ಎರಕ ಅಂದ್ರೆ ಪ್ರೀತಿ ರೀ. ರಾಗನೂ ಬರಲ್ಲ, ಚರಕನೂ ಬರಲ್ಲ, ದ್ವೇಷನೂ ಬರಲ್ಲ ರೀ. ಇವಿಷ್ಟು 2021 ಗ್ರೂಪ್ ಸಿಗೆ ಸಂಬಂಧಿಸಿದಂಥ ಕಮ್ಯುನಿಕೇಷನ್ ಪೇಪರ್ ರೀ ಇದು. ಇದರೊಳಗೆ 10 ಕ್ವಶನ್ಸ್ ಕನ್ನಡ ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೀನಿ. ಇನ್ನು ಉಳಿದಂಥ ಪ್ರಶ್ನೆಗಳನ್ನು ನಾನೇನು ಮಾಡ್ತೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ ರೀ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಏನಾದರೂ ಸಮಸ್ಯೆಗಳಿದ್ರೆ, ಏನಾದರೂ ನಿಮಗೂ ನನಗೆ ಗೊತ್ತಿರದ ವಿಷಯಗಳು ನಿಮಗೇನಾದರೂ ಗೊತ್ತಿದ್ದರೆ ಏನು ಮಾಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.